ಕರೋಕೆ ತಂಡದಿಂದ ಅರ್ಥಪೂರ್ಣ ದಶಕದ ಸಂಭ್ರಮ. ದೇಶದಲ್ಲಿ ಸಾಂಸ್ಕೃತಿಕ ಭಾವೈಕ್ಯತೆ ಮತ್ತು ಸಾಮಾಜಿಕ ಸಾಮರಸ್ಯವನ್ನ ಗಟ್ಟಿಗೊಳಿಸುವಲ್ಲಿ ಇಂದಿನ ಯುವಶಕ್ತಿಯ ಪಾತ್ರ ಅತ್ಯಂತ ನಿರ್ಣಾಯಕವಾಗಿದೆ ಎಂದು ಗಣಪತಿ ಸಂಗೀತ ಶಾಲೆಯ ಅಧ್ಯಕ್ಷರಾದ ಡಾಕ್ಟರ್ ಶ್ರೀಧರ್ ಕುಲಕರ್ಣಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಧಾರವಾಡ ಕರೋಕೆ ತಂಡದ ಯಶಸ್ವಿ 10ನೇ ವರ್ಷದ ದಶಕದ ಸಂಭ್ರಮದ ಅಂಗವಾಗಿ ಇಲ್ಲಿನ ಸಮರ್ಥನ ವಿಕಲಚೇತನ ಸಂಸ್ಥೆಯಲ್ಲಿ ಆಯೋಜಿಸಿದ್ದ ವಿಶೇಷ ಸಂಗೀತ ಸೌರಭ ಹಾಗೂ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಇಂದಿನ ತಂತ್ರಜ್ಞಾನ ಯುಗದ ಸವಾಲುಗಳು ಯುವ ಜನತೆಗೆ ಗಂಭೀರ ಎಚ್ಚರಿಕೆಯಾಗಿದೆ. ಸಾಮಾಜಿಕ ಜಾಲತಾಣಗಳ ಅತಿಯಾದ ಮತ್ತು ಋಣಾತ್ಮಕ ಬಳಕೆ ಇಂದಿನ ಯುವ ಪೀಳಿಗೆಯ ದಾರಿ ತಪ್ಪಿಸುತ್ತಿದೆ. ಡಿಜಿಟಲ್ ಜಗತ್ತಿನ ನಕಾರಾತ್ಮಕ ಅಂಶಗಳ ಪ್ರಭಾವಕ್ಕೆ ಬಲಿಯಾಗದೆ ಯುವಕರು ಜಾಗರೂಕರಾಗಿರಬೇಕೆಂದು ಸಲಹೆ ನೀಡಿದರು. ಧಾರವಾಡ ಕರೋಕೆ ತಂಡದ ಮಾಲೀಕ ಮೈನುದ್ದೀನ್ ಕಿರವಾಡಿ ಮಾತನಾಡಿ, ಕಳೆದ 10 ವರ್ಷಗಳಿಂದ ನಮ್ಮ ತಂಡಕ್ಕೆ ಸಾರ್ವಜನಿಕರು ನೀಡಿದ ಬೆಂಬಲ ಅಪಾರ. ಈ ದಶಕದ ಸಂಭ್ರಮವನ್ನು ಕೇವಲ ಆಚರಣೆಯಾಗಿ ಉಳಿಸದೆ ವಿಶೇಷ ಚೇತನರೊಂದಿಗೆ ಹಂಚಿಕೊಳ್ಳುವ ಮೂಲಕ ಅರ್ಥಪೂರ್ಣವಾಗಿಸಲು ಶ್ರಮಿಸಿದ ತಂಡದ ಎಲ್ಲ ಸದಸ್ಯರಿಗೆ ಹಾಗೂ ಸಹಕರಿಸಿದ ಸಮರ್ಥನಂ ಸಂಸ್ಥೆಗೆ ಧನ್ಯವಾದ ತಿಳಿಸಿದರು. ಧಾರವಾಡ ಕರೋಕೆ ತಂಡದ ಸಹ ಕಾರ್ಯದರ್ಶಿ ಧರ್ಮೇಂದ್ರ ಮುರಾರಿ ಮಾತನಾಡಿ, ಧಾರವಾಡ ಕರೋಕೆ ತಂಡದವರು ಸಂಭ್ರಮಾಚರಣೆ ಕೇವಲ ಆಡಂಬರಕ್ಕೆ ಸೀಮಿತಗೊಳಿಸದೆ ಸಮರ್ಥನಂ ಸಂಸ್ಥೆಯ ವಿಶೇಷ ಚೇತನರಿಗೆ ಕರೋಕೆ ಗಾಯಕರ ಮೂಲಕ ಸುಮಧುರ ಸಂಗೀತದ ರಸದೌತಣದ ಜೊತೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಶ್ಲಾಘನೀಯವಾಗಿದ್ದು, ಈ ತಂಡ ಉತ್ತರೋತ್ತರ ಬೆಳೆಯಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ವಿದುಷಿ ಶ್ರುತಿ ಕುಲಕರ್ಣಿ, ಡಾಕ್ಟರ್ ಮೋಹನ್ ಕುಮಾರ್ ತಂಬದ್, ಡಾಕ್ಟರ್ ಅಶೋಕ್ ಕೋರಿ, ಯೂಟ್ಯೂಬ್ ಕಲಾವಿದೆ ಕಸ್ತೂರಿ ದಾಸರ್, ಎನ್.ಬಿ. ಡ್ಯಾಪೂರ್, ಪ್ರೀತಿ ದೊಡ್ಮನಿ, ಧಾರವಾಡ ಕರೋಕೆ ತಂಡದ ಶ್ವೇತಾ ಕಿರವಾಡಿ, ಭಾವನಾ ಮುರಾರಿ, ರೋಹನ್ ಪೂಜಾರ್, ಜೀವನ ನಾಯಕ್, ಸಲೀನ್ ಕಿರವಾಡಿ, ತಬ್ಸುಮ್ ಕಿರವಾಡಿ, ಕುತುಬ್ ಎಂ, ವಿನೋದ್ ಕೋಗಿಲಕೇರಿ, ಅರುಣ್ ಜೋಶಿ, ಶಾರುಖ್ ಮಖಾಂದರ್, ಫಕೀರೇಶ್ ರೆಡ್ಡಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.